ಭೂಮಿಗೆ ಮತ್ತು ಬೀಜಕ್ಕೆ ಇರ್ತಕ್ಕಂಥ ಆ ಸಂಬಂಧವನ್ನು ನಾವು ಪರಿಗಣಿಸಬೇಕು, ತಲೆಯಲ್ಲಿ ತೆಗೆದುಕೊಳ್ಬೇಕು. ಆ ದೇವರ ವಾಕ್ಯ ಅಂತಕ್ಕಂಥ ಬೀಜ ಆ ಭೂಮಿಗೆ ಬೀಳಬೇಕು, ನಿನ್ನ ಹೃದಯ ಅಂತಕ್ಕಂಥ ಆ ಭೂಮಿಗೆ ಬೀಳಬೇಕು. ಅದು ಒಂದು ವೇಳೆ ನಿನ್ನಲ್ಲಿ ಇತ್ತಂದ್ರೆ ನೀನು ಅಭಿವೃದ್ಧಿ ಆಗ್ತಿ ಅಂತೇಳಿ. ಇನ್ನೊಂದು ವಚನ ನಾನು ಜ್ಞಾಪಕ ಮಾಡಿ ಮುಗಿಸ್ತೇನೆ. ಏನಂತಂದ್ರೆ, ಕೊನೆಯದಾಗಿ ಯೋಹಾನ 1ನೇ ಯೋಹಾನ 2ನೇ ಅಧ್ಯಾಯ 14ನೇ ವಚನ ನೋಡ್ರಿ. ತಂದೆಗಳೇ, ಆದಿಯಿಂದಿರುವಾತನನ್ನು ನೀವು ಬಲ್ಲವರಾಗಿರುವುದರಿಂದ ನಿಮಗೆ ಬರೆದಿದ್ದೇನೆ. ಸಿಕ್ತಾ? 1ನೇ ಯೋಹಾನ 2ನೇ ಅಧ್ಯಾಯ 14ನೇ ವಚನದಲ್ಲಿ, ತಂದೆಗಳೇ, ಆದಿಯಿಂದಿರುವಾತನನ್ನು ನೀವು ಬಲ್ಲವರಾಗಿರುವುದರಿಂದ ನಿಮಗೆ ಬರೆದಿದ್ದೇನೆ. ಯೌವನಸ್ಥರೇ, ನೀವು ಶಕ್ತರಾಗಿರುವುದರಿಂದಲೂ ದೇವರ ವಾಕ್ಯವು ನಿಮ್ಮಲ್ಲಿ ನೆಲೆಗೊಂಡಿರುವುದರಿಂದಲೂ ನೀವು ಕೆಡುಕನ್ನು ಜಯಿಸುವುದರಿಂದಲೂ ನಿಮಗೆ ಬರೆದಿದ್ದೇನೆ. ಆತನಿಗೆ ಭರವಸೆ ಬಹಳ ಇದೆ. ದೇವರ ವಾಕ್ಯನ ನಿಮಗೆ ಕೊಟ್ಟಿದ್ದೇನೆ. ಆ ದೇವರ ವಾಕ್ಯನ ಇಲ್ಲೇ ಬಿಟ್ಟು ಹೋಗಿದ್ದಾರೆ. ಅದು ನಮ್ಮೊಂದಿಗಿದೆ. ನಮ್ಮೊಂದಿಗಿದ್ದದಕ್ಕೆ ಯೌವನಸ್ಥರಿಗೆ ಹೇಳ್ತಾನೆ ಅಂತ ನಿಮಗೆ ಗುರ್ತಿದೆ. ಆದಿಕಾಂಡದಿಂದ ಹಿಡಿದು ಇಡೀ ಬೈಬಲ್ ಪ್ರಕಟಣೆವರೆಗೂ ನಿಮಗೆ ಗುರ್ತಿದೆ ಅಂತ ಹೇಳ್ತಾನೆ. ವಿದ್ಯೆ ಇದೆ. ಸಮಯಾನುಸಾರವಾಗಿ ನಾವು ಅದನ್ನು ಓದಲಿಕ್ಕೆ ಹೋಗೋದಿಲ್ಲ. ನಾನು ಗೊತ್ತಿದೆ ಅಂತೇಳಿ ನೀವು ಹೇಳ್ತೀರಿ, ಆದರೆ ಅಲ್ಲಿ ಸ್ಥಿರತೆ ನಿಮ್ಮ ಹತ್ರ ಇಲ್ಲ. ನಾನೆಲ್ಲ ಬಲ್ಲವನಾಗಿದ್ದೇನೆ ಅಂತೇಳಿ ಹೇಳ್ತೀವಿ ನಾವು, ಆದರೆ ನಿಮಗೆ ಜ್ಞಾನವಿಲ್ಲದ ಮಾತುಗಳನ್ನು ಆಡ್ತೀರಿ. ಈ ರೀತಿಯಿಂದ ಇದ್ದದಕ್ಕಾಗಿ ಮಾತನ್ನು ಹೇಳ್ತಾನೆ. ಯೌವನಸ್ಥ ಮಕ್ಕಳಿಗೆ ಹೇಳ್ತಾನೆ, ತಂದೆ ತಾಯಿಗಳಿಗೆ ಹೇಳ್ತಾನೆ, ಪ್ರತಿಯೊಬ್ಬೊಬ್ಬರಿಗೂ ವಾಕ್ಯದ ಮುಖಾಂತರವಾಗಿ ಜ್ಞಾಪಕ ಮಾಡ್ತಾನೆ. ಅದಕ್ಕಾಗಿ ವಾಕ್ಯದ ಮುಖಾಂತರವಾಗಿ ನಿಮ್ಮ ಯೌವನದ ಜೀವಿತವನ್ನು ನೀವು ಕಳೆಯಿರಿ. ಈಗ ನಾನು ಯೌವನಸ್ಥನಿದ್ದೀನಿ ಅಂತಂದ್ರೆ ತಂದೆ ತಾಯಿ ಉಮ್ಮೆದಾರೆ, ಬರಲಿ ನನ್ನ ಮಗ ಬರಲಿ, ನೀನು ಮಾಡಿಸ್ತೀನಿ ಅಂತಂತೀವಿ. ಏನು ಮಾಡಿಸ್ತೀರಿ? 4-5 ಜನ ಅಣ್ಣ ತಮ್ಮದರಿದ್ದೀವಿ, ನಮ್ಮ ತಡೂರು ನೋಡೋಣ ಯಾರನ್ನ ಅಂತೀವಿ. ಆಡ್ತೀವಿ ನಮ್ಮ ಮಾತು? ಅವ್ರು ಆಡ್ಲಿಕ್ಕಿಲ್ಲ, ಎದುರಿನ ಪಾರ್ಟಿ ಆಡ್ತೀವಿ. ಏನಂತೇಳಿ ಆಡ್ತೀವಿ? ಅವ್ರು ಜಗ್ಗಿ ಮಂದಿ ಯಾರಪ್ಪ ಅಣ್ಣ ತಮ್ಮದವ್ರು, ಅವ್ರು ಕೂಡ ಜಗಳಕ್ಕೆ ಹೋಗ್ಬಾರ್ದು. ವಿಚಾರನ ನಂಬುವು ಇವು. ದೇವರಲ್ಲಿ ನೆಲೆಗೊಂಡಿದ್ರೆ ಇಲ್ಲ. ಆ 4 ಜನ ಅಣ್ಣ ತಮ್ಮದವ್ರು ಜಾಸ್ತಿ ಜನ ಇದ್ದಾರಲ್ಲ, ಶಕ್ಯ ಪ್ರೀತಿ ಗಳಿಸ್ರಿ. ಅವ್ರದ್ದು ಜಗಳ ಯಾಕೆ ಗಳಿಸ್ತೀರಿ? ನಾವು ಲೋಕದವರಾಗಿದ್ರೆ ನಮ್ಮ ವಿಚಾರಗಳು ಈ ರೀತಿಯಿಂದ ಇರ್ತದೆ. 4 ಜನ ಇದ್ದಾರೆ, ನಮ್ಮನ್ನು ಎದುರಿಸ್ತಾರೆ, ಅವರೊಟ್ಟಿಗೆ ಜಗಳಕ್ಕೆ ಹೋಗ್ಬಾರ್ದು. ಇಲ್ಲ, ನೀವು ಕ್ರಿಸ್ತನ ಬೀಜ ನಿಮ್ಮ ಹೃದಯದಲ್ಲಿ ಬಿದ್ದಿದ್ದೀಯಾದ್ರೆ ವೈರತ್ವ ಯಾಕೆ ನಮಗೆ? ಆವತ್ತೇ ದೇವರು ನಮ್ಗೆ ಹೇಳಿಲ್ಲ ವೈರತ್ವ ಬೇಡ ಅಂತ. ಹೊಡೆದ್ರು ಒಂದೇಟು ಹೊಡೆದ್ರು ಸುಮ್ಮನಿರು, ಇನ್ನೊಂದು ಕಪಾಳ ತೋರಿಸು ಅಂತೇಳಿ ಆವತ್ತು ಹೇಳಿದ್ದಾನೆ. ಜ್ಞಾಪಕ ಇಲ್ವಾ ನೀವು? ಆದಿಕಾಂಡ ನೀವು ಓದ್ಲಿಲ್ವಾ? ಆದಿ ದೇವರು ಯಾರಂತೇಳಿ ನೀವು ತಿಳ್ಕೊಳ್ಳಿಲ್ವಾ? ಆತನ ಮುಖಾಂತರ ನಮಗೆ ಜ್ಞಾನ ಬರಲಿಲ್ವಾ? ಇವತ್ತಿನ ದಿವಸದಲ್ಲಿ ನೋಡ್ಬೇಕು, ನಮ್ಮ ಕೋಟು, ನಮ್ಮ ಶೂಟು, ನಮ್ಮ ಪ್ಯಾಂಟು, ನಾವು ಹುಡ್ತಕ್ಕಂಥ ಹುಡುಗೆ ಬೇರೆಯವರು ಉಡ್ಲಿಕ್ಕೆ ಸಾಧ್ಯನಾ? ಇಲ್ಲ. ಇನ್ನೂ ನೋಡ್ತೇವೆ ನಾವು. ನಮ್ಮ ಒಂದು ಕರೆಗೆ ಹೋಗೊಟ್ಟು ಬಾರದೇ ಇರತಕ್ಕಂಥ ಜನರ ಪರಿಸ್ಥಿತಿ ನಿಮ್ಮ ಕಣ್ಮುಂದಿದೆ. ಪ್ರತಿಯೊಬ್ಬೊಬ್ಬರ ಕಣ್ಮುಂದಿದೆ. ಅದಕ್ಕಾಗಿ ಯಾವಾಗಲೂ ಯೋಚನೆ ಮಾಡಬೇಕು. ದೇವರ ವಾಕ್ಯ ಅಂತಂದ್ರೆ ಅದು ದೇವರ ವಾಕ್ಯ ಅಂದ್ರೆ ಅದು. ಅದಕ್ಕೆ ನೀವು ಕೇಳ್ರಿ, ಅದನ್ನು ತೊಗೊಂಡು ಹೋಗ್ರಿ. ಬರೀ ವಾಕ್ಯ ತೊಗೊಂಡು ಹೋಗಿವಿ ಅಂತೇಳಿ ಅಷ್ಟು ಹಗುರವಾಗಿ ತಿಳ್ಕೊಳ್ಬೇಡ್ರಿ. ದೇವರನ್ನ ನಿಮ್ಮ ಹೃದಯದಲ್ಲಿ ತೆಗೆದುಕೊಂಡು ಹೋಗಿದ್ದೀರಿ. ಖುಷಿಲಿಂದ ಮಾತಾಡ್ರಿ, ಸಂಸಾರದಲ್ಲಿ ಚೆನ್ನಾಗಿರ್ರಿ, ನೆರೆಹೊರೆಯವರೊಟ್ಟಿಗೆ ಚಂದಿರ್ರಿ. ಪ್ರೀತಿಯಲ್ಲಿ ಇರ್ತಕ್ಕಂಥ ಸುಖ ನಿಮಗೆ ಎಲ್ಲಿ ಸಿಗೋದಿಲ್ಲ, ಕಡೆಗೆ ಎಲ್ಲಿ ಸಿಗೋದಿಲ್ಲ. ದ್ವೇಷದಲ್ಲಿ ಸಿಗೋದಿಲ್ಲ. ಜಗಳಾಡಿ ಗೆದ್ದಿವಿ ಅಂದ್ರೂ ನಿಮ್ಗೆ ಸಿಗೋದಿಲ್ಲ. ಸಂಜೆ ರಾತ್ರಿ ನಿದ್ದೆ ಬರೋದಿಲ್ಲ. ಆ ಒಂದು ಪರಿಸ್ಥಿತಿ, ಆ ಕೆಟ್ಟ ಜೀವನ ನಮ್ಗೆ ಯಾಕೆ ಬೇಕಾಗಿದೆ? ಅದರ ಸಲುವಾಗಿ 1ನೇ ಯೋಹಾನ 2:15 ನೋಡ್ರಿ, ಲೋಕವನ್ನಾಗಲಿ ಲೋಕದಲ್ಲಿರುವುಗಳನ್ನಾಗಲಿ ಪ್ರೀತಿಸಬೇಡ್ರಿ. ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲಿನ ಪ್ರೀತಿ ಅವನಲ್ಲಿ ಇಲ್ಲ. ಎಲ್ಲರೂ ಪ್ರೀತಿಸ್ತೀವಿ ನಾವು. ಲೋಕದಲ್ಲಿ ಬೀಡೆ ಅದ, ಅದನ್ನು ಪ್ರೀತಿ ಮಾಡ್ತೀವಿ ನಾವು ಅನೇಕರು. ಲೋಕದಲ್ಲಿ ಸೆರೆ ಅದ, ಇನ್ನೂ ಅನೇಕರು ಅದನ್ನು ಬಿಟ್ಟಿಲ್ಲ. ಹೌದಾ? ಕಷ್ಟ ಬರಲಿಲ್ಲ ಅಂದ್ರೆ ಇನ್ನೇನು ಬರ್ತದೆ? ಅದೆಲ್ಲ ಬಂದ್ರೆ ಇಲ್ಲಿ ಇರ್ತದ? ಅದು ಸಾಧ್ಯನೇ ಇಲ್ಲ. ಜೂಜಾಡೋದದ, ಅದನ್ನು ಮಾಡ್ತೀವಿ ನಾವು. ಹತ್ತಿ ಮಾಂಸ ಭಕ್ಷಣೆ ಅದ, ಅದನ್ನು ಮಾಡ್ತೀವಿ ನಾವು. ಲೋಕನ ಎಲ್ಲಿ ಬಿಟ್ಟಿವಿ ನಾವು? ಎಲ್ಲಿ ಬಿಡ್ಲಿಲ್ಲ. ಕಷ್ಟನೂ ನಮಗ್ ಬರ್ತಾನೆ ಇದೆ.
ಆವಾಗ ದೇವರನ್ನು ಕೊರೆಯೋದು. ಹೌದಾ, ದೇವ್ರೇ ನನಗೆ ಯಾಕಪ್ಪ ಇಂಥ ಕಷ್ಟ ತಂದಿ, ದೇವ್ರೇ ನನಗಿಂತ ಸಂಕಟ ನೀನು ತರಬಾರ್ದಾಗಿತ್ತು, ಈ ರೀತಿಯಿಂದ ನಾವು ಯೋಚನೆ ಮಾಡ್ತೀವಲ್ಲ. ಅದಕ್ಕಾಗಿ ಈ ಲೋಕದಲ್ಲಿ ಇರ್ತಕ್ಕಂಥವುಗಳನ್ನು ಪ್ರೀತಿ ಮಾಡಬೇಡ್ರಿ. ನೀವು ಈ ಲೋಕದಲ್ಲಿ ಇರ್ತಕ್ಕಂಥವ್ನ ಪ್ರೀತಿ ಮಾಡಬೇಡ್ರಿ, ಅವು ಬೇಡ ನಮಗೆ, ನಮ್ಮ ಜೀವಿತಕ್ಕೆ ಬೇಡ. ಪರಿಶುದ್ಧ ನಿಮ್ಮ ಹೃದಯವು ನಿಮ್ಮ ದೇಹವು ದೇವರ ಆಲಯವಾಗಿದೆ. ಆಲಯನ ಹೊಲಸು ಮಾಡ್ತೀವಲ್ರಿ ನಾವು, ಗೊತ್ತಿಲ್ಲ ನಮ್ಮ ದೇಹ ಏನಾಗಿದೆ. ನಿನ್ನ ದೇಹವೇ ದೇವರ ಆಲಯ ಅಂತ ಹೇಳಿ ದೇವರು ಎಷ್ಟು ಅದ್ಭುತವಾಗಿ ಹೇಳ್ತಾನೆ. ಅಂತ ಪವಿತ್ರ ಆಲಯವನ್ನ ಯಾವುದೋ ಒಂದು ತಿನ್ನೋದ್ರ ಮುಖಾಂತರವಾಗಿ, ಯಾವುದನ್ನೋ ಒಂದು ಕುಡಿಯೋದ್ರ ಮುಖಾಂತರವಾಗಿ, ಯಾವುದನ್ನೋ ಒಂದು ಸೇದುವುದರ ಮುಖಾಂತರವಾಗಿ ದೇಹವನ್ನು ಹೊಲಸು ಮಾಡ್ಕೊಳ್ತೀವಲ್ಲ. ಹೌದಾ, ದೇವರ ವಾಕ್ಯದ ಬೀಜ ಬೀಳಿ ಅಂತೇಳಿ ನಾವು ಬಡ್ಕೊಂತೀವಿ. ನೀವಂದ್ರೆ ಲೋಕನ ಪ್ರೀತಿ ಮಾಡಿ ಲೋಕದಲ್ಲಿ ಇರ್ತಕ್ಕಂಥವುಗಳನ್ನ ಪಾರ್ಟಿ, ಪಬ್ಬು, ಏನಂತೀವಿ ಇನ್ನು ಬೇರೆ ಬೇರೆ ಚಟಗಳು, ಅವುಗಳಿಂದ ನಾವು ಮಲಿನ ಮಾಡ್ಕೊಳ್ತೀವಿ. ಈ ಲೋಕದಲ್ಲಿ ದೇವರು ನಿಮಗೆ ಹಣ ಕೊಟ್ಟಿದ್ದಾನೆ, ಈ ಲೋಕದಲ್ಲಿ ನಿಮಗೆ ಆರ್ಥಿಕ ಸ್ಥಿತಿ ಸುಭದ್ರಗೊಳಿಸಿದ್ದಾನೆ. ಆದರೂ ಕೂಡ ಅದು ನಮಗೆ ಸ್ಥಿರವಲ್ಲ, ಅದು ನಮಗೆ ಸ್ಥಿರವಲ್ಲ. ಯಾವುದು ಸ್ಥಿರ? ಅದರಲ್ಲಿ ಒಂದು ದೇವರು ಕೊನೆಯದಾಗಿ ಹೇಳ್ತಾನೆ, 20ನೇ ಕೀರ್ತನೆಯಲ್ಲಿ ಹೇಳ್ತಾನೆ ನೋಡೋಣ. 20ನೇ ಕೀರ್ತನೆ 7ನೇ ವಚನ ನೋಡ್ರಿ ಪಟ್ನೆ. ಕೆಲವರು ರಥಬಲದಲ್ಲಿ, ಕೆಲವರು ಅಶ್ವಬಲದಲ್ಲಿ ಹೆಚ್ಚಳ ಪಡುತ್ತಾರೆ, ನಾವಾದರೂ ದೇವರಾದ ಯೆಹೋವನಲ್ಲಿಯೇ ನಾವು ಹೆಚ್ಚಳ ಪಡ್ತಕ್ಕಂಥದ್ದು ಎಲ್ಲಿ? ದೇವರ ಮೇಲೆ ಭರವಸೆ ಇಟ್ಟವರು ಮಾತ್ರ. ರಾಜರು ಏನ್ ಮಾಡ್ತಾರೆ? ನನ್ನ ಹತ್ರ ಮಿಲಿಟರಿ ಜಾಸ್ತಿ ಇದೆ ಅಂತೇಳಿ ಇನ್ನೊಂದು ದೇಶದ ಮೇಲೆ ದಂಡೆ ಹೋಗ್ತಾರೆ, ಯುದ್ಧ ಮಾಡ್ತಾರೆ. ಇನ್ನು ಕೆಲವರು ನನ್ನ ಹತ್ರ ಬ್ಯಾಂಕ್ ಬ್ಯಾಲೆನ್ಸ್ ಜಗ್ಗಿ ಇದೆ, ಸಾಕಷ್ಟು ಇದೆ ಅಂತೇಳಿ ಅದ್ರ ಮೇಲೆ ಭರವಸೆ ಮಾಡ್ತಾರೆ. ಒಂದ್ಸಲ ಖಾಲಿ ಆಗ್ತದೆ ಅದು. ಆದರೆ ನಾವಾದರೂ ಯಾರ ಮೇಲೆ ನಾವು ಆತ್ಕೊಂಡಿದ್ದೇವೆ? ಯೆಹೋವನಲ್ಲಿ ಆತ್ಕೊಂಡಿದ್ದೇವೆ, ಆ ದೇವರ ಮೇಲೆ ಆತುಕೊಂಡಿದ್ದೇವೆ. 8ನೇ ವಚನದಲ್ಲಿ ಹೇಳ್ತಾನೆ, ಅವ್ರು ಬಿದ್ದು ಹೋಗಿದ್ದಾರೆ, ನಾವಾದರೂ ಎದ್ದು ನಿಂತಿದ್ದೇವೆ ಅಂತೇಳಿ. ಇಲ್ಲ, ನಾವು ಯಾವ ಸ್ಥಿತಿಯಲ್ಲಿದ್ದೇವೆ ಅದೇ ಸ್ಥಿತಿಯಲ್ಲಿ ಇರ್ತೇವೆ, ಯಾವ ಸ್ಥಿತಿಯಲ್ಲಿ ಅದೇ ಸ್ಥಿತಿಯಲ್ಲಿದ್ದೇವೆ. ಯಾಕಂದ್ರೆ ದೇವರ ಅಂತಕ್ಕಂಥ ಆ ಊರುಗೋಲು ನಮ್ಮ ಹತ್ರ ಇದೆ. ಅದು ನಮ್ಮನ್ನು ಕೆಡುವುದಿಲ್ಲ, ನಮ್ಮನ್ನು ಹಾಳು ಮಾಡೋದಿಲ್ಲ, ನಮ್ಮನ್ನು ಬಲಪಡಿಸ್ತದೆ, ನಮ್ಮನ್ನು ಉನ್ನತಕ್ಕೆ ಒಯ್ತದೆ. ಇನ್ನೂ ನಾವು ಅಭಿವೃದ್ಧಿ ಆಗ್ತೇವೆ. ಕ್ರೈಸ್ತರಪ್ಪ ಇದ್ದದ್ರಲ್ಲಿ ಎಷ್ಟು ಚೊಕ್ಕವಾಗಿ ಯಾರು ನೋಡು. ನಾನು ಭಾಳ ಕಡೆ ಕೇಳ್ತೀನಿ ರೀ, ಭಾಳ ಕಡೆ ಕೇಳ್ತೇನೆ, ಅವ್ರ ಬಟ್ಟೆ ನೋಡ್ರಿ ಎಷ್ಟು ಶುಭ್ರವಾಗಿದೆ ಅಂತಾರೆ. ಅವ್ನು ಊಟಕ್ಕೆ ಇಲ್ಲಕ್ರಿಲ್ಲ, ಬಟ್ಟೆ ನೋಡ್ಬೇಕು, ಅವ್ನ ಕೋಟ್ ನೋಡ್ಬೇಕು, ಅವ್ನ ಶೂಟ್ ನೋಡ್ಬೇಕು, ಅವ್ನ ಶೂಸ್ ನೋಡ್ಬೇಕು, ಎಷ್ಟು ಚೆನ್ನಾಗಿದ್ದಾನೆ. ಇನ್ನು ಏನು ಬೇಕ್ರಿ ನಮಗೆ? ಅದ್ಭುತ ಅಲ್ಲ? ಭಾಳ ಅದ್ಭುತ. ಎಲ್ಲಿಯಾದರೂ ಕ್ರೈಸ್ತರಿಗಿರ್ತಕ್ಕಂಥ ಗೌರವ ಆಂತರಿಕವಾಗಿದೆ, ಆದರೆ ಲೌಕಿಕವಾಗಿ ನಮ್ಮನ್ನು ದ್ವೇಷ ಮಾಡ್ತಾರೆ, ಲೌಕಿಕವಾಗಿ ದ್ವೇಷ ಮಾಡ್ತಾರೆ. ಅವ್ರಿಗೊಂದು ಆತಂಕ ಇದೆ, ಏನಂತಂದರೆ ಧರ್ಮದ ಬಗ್ಗೆ. ಅದು ಒಂದು ಅಫೀಮ್, ಪ್ರತಿಯೊಬ್ಬೊಬ್ಬರಿಗೆ ಹುಚ್ಚು. ನನಗೆ ಬೇಯೋ ನನ್ನ ಜಾತಿಗೆ ಯಾಕೆ ಬೈತಿ ಅಂತೀವಿ ನಾವು, ನನಗೆ ಬೇಯೋ ನನ್ನ ಧರ್ಮಕ್ಕೆ ಯಾಕೆ ಬೈತೀವಿ ಅಂತೀವಿ. ಇಷ್ಟು ದೃಢವಾದ ಅಭಿಮಾನ ಇದೆ. ಆದರೆ ದೇವರು ನಮ್ಮನ್ನು ಎಂದಿಗೂ ಕೈ ಬಿಡದಂತೆ ಆತನು ಬಲಪಡಿಸ್ತಾನೆ. ನಮ್ಮ ಸಮಸ್ಯೆಗಳ ಪ್ರತಿಯೊಂದಕ್ಕೆ ಪರಿಹಾರ ರೀ ಆತ, ಪ್ರತಿಯೊಂದಕ್ಕೆ ಪರಿಹಾರ. ನೀವು ನಿರ್ಧಾರ ಮಾಡ್ರಿ, ಕ್ರೈಸ್ತನಲ್ಲಿ ಸ್ಥಿರವಾಗಿ ನಿಲ್ರಿ. ಸ್ಥಿರವಾಗಿ ನಿಂತು ನಾನು IAS ಓದ್ತೀನಿ ಅಂತ ನಿರ್ಧಾರ ಮಾಡ್ರಿ. ದೇವ್ರು ಹೆಂಗೆ ನಿಮ್ಮನ್ನ ಮೇಲೆ ಕೆತ್ತಾನೆ ನೋಡ್ರಿ. ನಾ KS ಓದ್ತೀನಿ ಅಂತೇಳಿ ಸ್ಥಿರವಾಗಿ ಮನಸ್ಸು ಮಾಡ್ರಿ. ಆವಾಗ ನಿಮ್ಮನ್ನು ಏನು ಮಾಡ್ತಾನೆ ದೇವರು ತಾನೇ ವಾಕ್ಯದ ಮುಖಾಂತರವಾಗಿ, ಯಾರೋ ಒಂದು ಸಂಸ್ಥೆಯ ಮುಖಾಂತರವಾಗಿ ನಿಮಗೆ ಸಹಾಯ ಬರ್ತದೆ. ನೀವು ಅಭಿವೃದ್ಧಿ ಆಗ್ತೀರಿ. ಒಳ್ಳೆಯದನ್ನ ಯೋಚನೆ ಮಾಡಿ ನಿಮ್ಮ ಜೀವಿತದಲ್ಲಿ ಸ್ಥಿರವಾಗಿದ್ದರೆ ನಿಮ್ಮ ಜೀವಿತ, ನಿಮ್ಮ ಮಕ್ಕಳ ಜೀವಿತ, ನಮ್ಮ ಆ ಮನೆತನದ ಜೀವಿತ ಬಹಳ ಅದ್ಭುತವಾಗಿ ಮುಂದುವರಿಯುತ್ತದೆ. ದೇವರ ವಾಕ್ಯ ಯಾವಾಗಲೂ ನಿಮ್ಮ ಮನೆಯಲ್ಲಿರಲಿ, ಅದು ನಿಮ್ಮ ಜೊತೆಯಲ್ಲಿ, ನಿಮ್ಮ ಹೃದಯದಲ್ಲಿದ್ದರೆ ನಿಮ್ಮ ವಿಚಾರಗಳು ಉನ್ನತವಾಗಿರ್ತವೆ. ದೇವರು ಯಾವಾಗಲೂ ನಿಮಗೆ ಕೊರತೆ ತರದಂತೆ ಹೇಳ್ಬೇಡ್ರಿ. ಒಂದ್ಸಲ ಯಾರೋ ಪ್ರಶ್ನೆ ಮಾಡಿದ್ರು, ಭಾಳ ಒಳ್ಳೆಯವ್ರು ಇರಬಾರ್ದು ಸರ್, ಯೋಬನ ಕಷ್ಟ ನೋಡ್ರಿ ಎಷ್ಟು ಬಂತು, ಭಾಳ ಒಳ್ಳೆಯ ಇದ್ನ ಅಂತೇಳಿ. ಇಲ್ಲ, ಆಗಿನ ಕಾಲಕ್ಕೆ ಅದು ಉದಾಹರಣೆ, ಆಗಿನ ಕಾಲದ ಜೀವಿತ ಅದು. ಆದರೆ ನೀವು ಆ ರೀತಿಯಿಂದ ಯೋಚನೆ ಮಾಡಬೇಡ್ರಿ, ನೀವು ಯೋಚನೆ ಮಾಡಬೇಡ್ರಿ. ಯಾಕಂದರೆ ದೇವರ ವಾಕ್ಯವಂತಕ್ಕಂಥ ಮರ ನಮ್ಮ ಜೀವಿತದಲ್ಲಿ ಕೌಲೊಡಿತದೆ. ಕೌಲೊಡೆದು ನಮ್ಮನ್ನು ಏನು ಮಾಡ್ತದೆ ಅಂತಂದರೆ ಅಭಿವೃದ್ಧಿ ಪಥಕ್ಕೆ ವಹಿಸ್ತದೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಭಾಳತ್ತಾಯ್ತು ಇವತ್ತು, ಭಾಳ ಸಂಯಮದಿಂದ ಕುಳಿತು ವಾಕ್ಯ ಕೇಳಿದರೆ ನನಗೂ ಸ್ವಲ್ಪ ಭರವಸೆ ಆಗ್ತದೆ. ನಿಮ್ಮ ಜೀವಿತ ದೇವರ ವಾಕ್ಯ, ದೇವರನ್ನು ನೀವು ಇವತ್ತು ಮನೆಗೆ ಕೊಂಡೊಯ್ತೀರಿ. ಇವತ್ತಿನಿಂದ ನಿಮ್ಮ ಜೀವಿತ ಬದಲಾವಣೆಯ ಜೀವಿತ ಆಗ್ತದೆ, ಬದಲಾವಣೆಯ ಜೀವಿತ ಆಗ್ತದೆ. ಆರ್ಥಿಕತೆಯಲ್ಲಿ ನೀವು ಸ್ಥಿರವಾಗಿರ್ತೀರ, ಆರ್ಥಿಕತೆಯಲ್ಲಿ ಸ್ಥಿರವಾಗಿರ್ತೀರ. ದೇವರ ಮೇಲೆ ಹಾಕಿಕೊಂಡು ನಾವು ಎಂದಿಗೂ ಹೇಳುವುದಂತೆ ನಾವು ಜೀವಿತ ಮಾಡ್ತೀವಿ. ನಾನು ನಿಮ್ಮೆಲ್ಲರನ್ನು ವಂದಿಸ್ತೇನೆ. ಮುಂಬರ್ತಕ್ಕಂಥ ಕ್ರಿಸ್ತ ಜಯಂತಿಯ ಹಬ್ಬದ ಶುಭಾಶಯಗಳನ್ನು ನಾನು ತಿಳಿಸ್ತೇನೆ. ಮತ್ತು ಎಲ್ಲರೂ ಸಂತೋಷದಿಂದ ಸಂಭ್ರಮದಿಂದ ನೀವು ಹಬ್ಬವನ್ನು ಆಚರಿಸ್ರಿ.
ಬೇರೆ ಊರುಗಳಲ್ಲಿರ್ತಕ್ಕಂಥ ನಮ್ಮ ತಮ್ಮಂದಿರಾಗಲಿ, ನಮ್ಮ ಮಕ್ಕಳಾಗಲಿ, ಮೊಮ್ಮಕ್ಕಳಾಗಲಿ ಆಹ್ವಾನ ಕೊಡ್ರಿ. ಒಟ್ಟಾಗಿ ಸೇರುವುದರ ಮುಖಾಂತರವಾಗಿ ಒಂದು ವಿಶೇಷ ದಿನ ಆಗಲಿ. ಅವತ್ತು ಯೇಸು ಸ್ವಾಮಿ ಹುಟ್ಟಿರ್ತಾನೆ ಅಂತಕ್ಕಂಥದ್ದು ವಿಶೇಷವಾಗಿದ್ದರೆ ನಾವೆಲ್ಲ ನನ್ನ ರಕ್ಷಕ ಸಂಬಂಧಿಕರೊಡನೆ, ನನ್ನೆಲ್ಲ ಬಂಧುಗಳೊಡನೆ ಸಂತೋಷವನ್ನು ಆಚರಿಸ್ತಕ್ಕಂಥದ್ದು ಇನ್ನೂ ವಿಶೇಷವಾಗ್ತದೆ. ಈ ರೀತಿಯ ಯೋಚನೆ ದೇವರು ನಿಮ್ಮಲ್ಲಿ ಕೊಡಲಿ. ಸದಾಕಾಲಕ್ಕೂ ದೇವರು ನಿಮ್ಮ ಜೊತೆಗಿರಲಿ ಅಂತಕ್ಕಂಥದ್ದು ನನ್ನ ಹಾರೈಕೆಯಾಗಿದೆ. ಕೊನೆಯದಾಗಿ ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ. 255ನೇ ಸಂಗೀತ ಮೊದಲ ಮತ್ತು ಕೊನೆಯ ವಚನ ಮಾತ್ರ ಹಾಡಿ ನಾದಿ ಹಾಡು. ಜಪ ಕಾಲ ತೀರೆ ನಿನ್ನ ಆಶೀರ್ವಾದ ತುಂಬದಾಯ ಪಾಲಿಸು. ದೈವಜ್ಞಾನ ವಾಕ್ಯ ಧ್ಯಾನ ಎಲ್ಲರಲ್ಲಿ ಹುಟ್ಟಿಸು. ದೈವಜ್ಞಾನ ವಾಕ್ಯ ಧ್ಯಾನ ಎಲ್ಲರಲ್ಲಿ ಹುಟ್ಟಿಸು. ಹೋರಾಟದಲ್ಲಿ ಬಲ ಪಡಿಸು. ಜೀವದ ಕಾಲದಲ್ಲಿ ನಮ್ಮನ್ನ ಆಶೀರ್ವದಿಸು. ನಮ್ಮನ್ನೆಲ್ಲ ಸೇರಿಸೋ. ಕಡೆಯಲ್ಲಿ ಮನೆಲ್ಲ ಸೇರಿಸು. ಒಟ್ಟಾಗಿ ಕರ್ತನ ಪ್ರಾರ್ಥನೆಯಲ್ಲಿ ತಲ್ಲೀನರಾಗುವ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ದಯಪಾಲಿಸು. ನಮಗೆ ತಪ್ಪು ಮಾಡಿದರನ್ನು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯಲ್ಲಿ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನಗೆ. ಆಮೆನ್. ಈಗಲೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನೇ ನಿನ್ನ ಸಹಾಯ, ಐಕ್ಯತೆ, ಅನ್ಯೋನ್ಯತೆ, ಚಿರಶಾಂತಿ, ನೆಮ್ಮದಿ ಕೂಡಿ ಬಂದಿರತಕ್ಕಂಥ ಎಲ್ಲ ನಿನ್ನ ಸಭಿಕರ ಮೇಲೆ ನಿತ್ಯ ನಿರಂತರ ನೆಲೆಯಾಗಿರಲಿ ತಂದೆಯೇ. ಆಮೆನ್.